ಹಂಗಂತೇಳಿ ಕಿಸಿಂದ ಮನ್ಯಾಗ ಕುಂತವ್ರೇನ ಸಾವಿರ ವರ್ಷ ಬಿಟ್ಟೋರು ಬಂದಿಲ್ಲೇ ಇರ್ತಾರೆ. ದೇಶ ಕಾಯೋ ಸೈನಿಕ, ದೇಶಕ್ಕೆ ಅನ್ನ ಹಾಕೋ ರೈತ ಎಷ್ಟು ಇಂಪಾರ್ಟೆಂಟ್, ದೇಶಕ್ಕೆ ಡ್ರೈವರ್ಗಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. 29 ಅಕ್ಟೋಬರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡವ್ರ ದಿನ ಇವತ್ತು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಈ ಸ್ಪೆಷಲ್ ಬ್ಲಾಗ್ ಅಂತ ಯಾಕೆ ಹೇಳತ್ತೇನಪ್ಪ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಗ್ಬೋದು. ಇವತ್ತಿನ ಈ ವಿಡಿಯೋ ಡ್ರೈವರ್ಗಳ ಬಗ್ಗೆ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳು ಈ ವಿಡಿಯೋ ನೋಡಲೇಬೇಕು. ಯಾಕಂದ್ರೆ ಅವ್ರವ್ರ ಜೀವನ ಶೈಲಿ, ಅವ್ರವ್ರ ಜೀವನ ನಡ್ಕೊಂಡು ಬಂದಿರೋ ಪರಿಸ್ಥಿತಿಗಳೆಲ್ಲ ಈ ವಿಡಿಯೋದಾಗ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ನೋಡಕತ್ತೀರಿ, ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿರೋ ಗಂಟೆ ಟನ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋಗಳು ಮೊದಲು ನಿಮ್ಗೆ ಬರ್ತಾವೆ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಏನು ಅನ್ಸುತ್ತೆ ಅನ್ನೋದೊಂದು ಕಮೆಂಟ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಬರ್ರಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಪ್ಪ ಅಂದ್ರೆ ಇವತ್ತು ನಾ ಮಾತಾಡೋಕೆ ಬಂದೀನಿ ಡ್ರೈವರ್ಗಳ ಬಗ್ಗೆ. ಭಾಳ ಮಂದಿ ಲೈವ್ ಒಳಗೂ ಹೇಳತ್ತಿದ್ರು ಮತ್ತು ವಿಡಿಯೋ ಕಾಮೆಂಟ್ ಒಳಗೂ ಹೇಳತ್ತಿದ್ರು. ಏನಪ್ಪ ಅಂದ್ರೆ ನೀವು ಮಾಡೋ ವೃತ್ತಿ ಬಗ್ಗೆ ಮತ್ತು ಡ್ರೈವರ್ಗಳ ಬಗ್ಗೆ ಮಾತಾಡ್ರಿ. ನೀವು ಮಾಡೋ ವೃತ್ತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಏನೋ ಹೊಸ ವಿಷಯಗಳನ್ನು ಹೇಳ್ರಿ. ಅಂದರೆ ಜನಗಳಿಗೆ ಇಷ್ಟ ಆಗ್ತೈತಿ, ರೀಚ್ ಆಗ್ತೀರಿ ಅಂತ ಹೇಳ್ಕಿಸಿಂದ ಹೇಳತ್ತಿದ್ರು. ಭಾಳ ದಿವ್ಸದಿಂದ ಮಾಡೋಕ್ಕಾಗಿದ್ದಿಲ್ಲ, ಇವತ್ತು ಈ ವಿಡಿಯೋನ ಮಾಡತ್ತೀನಿ. ಯಾರಿಗೆಲ್ಲ ಇಷ್ಟ ಆಗ್ತೈತಿ ದಯವಿಟ್ಟು ಕಮೆಂಟ್ ಮಾಡಿರಿ. ಬರೀ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಪ್ಪ ಅಂದ್ರೆ ಎಲ್ಲರೂ ಅವ್ರವ್ರು ಒಂದೊಂದು ಬರೀ ನಾನು ಅದೀನಿ ಒಳಗೆ ಫಾರೆಸ್ಟ್ ಒಳಗೆ ಅದೇನು ಫುಲ್ಲ ಇಲ್ಲೆಲ್ಲ ನೋಡಿರಿ ಹೆಂಗದ ಕಾಡು. ಹೆಂಗೆ ಹೋಗೋಣ ಬರ್ರಿ. ನನಗೆ ಗೊತ್ತಿರೋ ನನ್ನ ಜೀವನದ ಅನುಭವ ಬಗ್ಗೆ ಒಂದು 4 ಮಾತನ್ನ ಹೇಳ್ತೀನಿ. ಮತ್ತು ನಿಮ್ಮ ಜೀವನದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಬರ್ರಿ ಇವತ್ತೇನು ಟಾಪಿಕ್ ಬಗ್ಗೆ ಮಾತಾಡೋಣ. ಹಿಂಗೆ ಮಾತಾಡ್ಕೊಂಡು ಹೋಗೋಣ. ಯಾಕಂದ್ರೆ ಅಲ್ಲಿ ಸೊಳ್ಳೆ ಭಾಳ ಅದಾವ, ಕೂತು ಮಾತಾಡೋಕ್ಕಾಗಂಗಿಲ್ಲ. ಹಂಗೆ ತಿರ್ಗಾಡ್ಕೊಂತ ಮಾತಾಡೋಣ. ಯಾಕಂದ್ರೆ ಮಳೆ ಆಗೈತಲ್ಲ, ಆ ಮಳೆಗೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಆಗ್ತಾವೆ. ಹಾಗಾಗಿ ಅಲ್ಲಿ ಕಡೆ ಕೂತ್ಕೊಂಡು ಕಡಿಯತ್ತಾವ ಸೊಳ್ಳೆಗಳು. ಅದಕ್ಕಾಗಿ ಅಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಂಗಿಲ್ಲ. ಬರೀ ಹಂಗೆ ಮಾತಾಡ್ಕೊಂತ ಹೋಗೋಣ. ನಮ್ಮ ಜೀವನದ ಅನುಭವಗಳನ್ನು ಸ್ವಲ್ಪ ಹೇಳ್ಕೊಳ್ಳೋಣ. ಏನಪ್ಪ ಅಂದ್ರೆ ನಾವು ಯಾರೇ ಡ್ರೈವರ್ಗಳಾದ್ರೂ ಫಸ್ಟ್ ಅಂದ್ರೆ ಅವ್ರು ಕಲ್ತಿರೋ ಗಾಡಿ ಬಗ್ಗೆ ಒಂದು ಹೆಮ್ಮೆ ಇರುತ್ತೆ. ಯಾವ ಗಾಡಿ ಕಲ್ತಿರ್ತಾರೆ ಅನ್ನೋದು ಅದು ಒಂದು ಅವರಿಗೆ ಹೆಮ್ಮೆ ಇರುತ್ತೆ. ಮತ್ತು ಇಷ್ಟ ಭಾಳ ಪಡ್ತಿರ್ತಾರೆ ಯಾವ ಗಾಡಿ ಕಲ್ತಿರ್ತಾರಲ್ಲ ಆ ಗಾಡಿ ಬಗ್ಗೆ. ಮತ್ತು ಅವ್ರ ಗಾಡಿ ಯಾರು ಕಲಿಸಿರ್ತಾರಲ್ಲ ಅವ್ರ ಬಗ್ಗೆನೂ ಹೆಮ್ಮೆ ಇರ್ತೈತಿ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಒಬ್ಬೊಬ್ಬರು ಗುರುಗಳು ಇದ್ದೇ ಇರ್ತಾರೆ. ಕಲಿಸಿದವರು ಹೊಡೆದು ಬೈದು ಏನೋ ಮಾಡಿ ಒಟ್ಟು ಕಲಿತು. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಗಾಡಿ ಕಲಿಬೇಕಪ್ಪ ಅಂದ್ರೆ ಯಾರೂ ಗಾಡಿ ಕಲಿಬೇಕಂತೇಳಿ ಯಾರೂ ಬರೋಂಗಿಲ್ಲ. ನಮಗವಾಗ ಸಣ್ಣ ಹುಡುಗರಿದ್ದಾಗ ಏನು 1990 ಮೇಲೆ ಏನು ಹುಟ್ಟಿದಾರಲ್ಲ ಹುಡುಗರು, ಅವರೆಲ್ಲರೂ ಡ್ರೈವಿಂಗ್ ಭಾಳ ಇಷ್ಟಪಡ್ತಾರೆ. ಈಗಿನ ಮಂದಿ ಹೆಂಗಂತ ಗೊತ್ತಿಲ್ಲ. ಡ್ರೈವಿಂಗ್ನ ಭಾಳ ಇಷ್ಟಪಟ್ಟು ಕಲಿತಿದ್ರು. ಅದೇ ರೀತಿ ನಾವು ಇಷ್ಟಪಟ್ಟನೇ ಗಾಡಿ ಕಲ್ತಿದ್ದು. ಮೊದಲು ಫಸ್ಟಿಗೆ ಡೈರೆಕ್ಟಾಗಿ ಯಾರೂ ದುಡಿಬೇಕಂತೇಳಿ ನಾನು ಡ್ರೈವಿಂಗ್ ಮಾಡೇ ದುಡಿಬೇಕಂತೇಳಿ ಕಿಸಿಂದ ಯಾರೂ ಬರೋಂಗಿಲ್ಲ. ಬರೀ ಗಾಡಿ ಕಲಿಬೇಕಂತ ಬರ್ತಾರೆ. ಈಗಿನ ಜನ ಪ್ಯಾಷನ್ಗೆ ಅವ್ರು ತಿರ್ಗಾಡೋಕೆ, ಅವ್ರು ಮಜಾ ಮಾಡೋಕೆ ಗಾಡಿ ಕಲಿತಾರೆ. ಆದ್ರೆ ನಾವು ಆವಾಗ ದುಡಿಬೇಕಂತಲೇ ನಾವು ಗಾಡಿ ಕಲ್ತಿದ್ದು, ಇಷ್ಟಪಟ್ಟೆ ಕಲ್ತಿದ್ದು. ಅದೇ ಈಗ ನಮ್ಗೆ ನಾವು ಕಲ್ತಿರೋ ವಿದ್ಯೆನೇ ನಮಗೀಗ ಅನ್ನ ಹಾಕಾಕತ್ತೈತಿ. ಅದೇ ರೀತಿ ಎಲ್ಲರ ಜೀವನದಾಗೂ ಅವ್ರವ್ರು ಕಲ್ತಿರೋ ವಿದ್ಯೆನೇ ಅವ್ರಿಗೆ ಈ ಟೈಮ್ದಾಗ ಅನ್ನ ಹಾಕ್ತಿರ್ತಾವೆ. ಯಾವುದೇ ಆಗಲಿ ಅವ್ರವ್ರು ಕಲ್ತಿರೋ ವಿದ್ಯೆ ಕೈ ಬಿಡೋದಿಲ್ಲ. ಯಾರೇ ಕೈ ಕೊಟ್ರೂ, ಸಂಬಂಧಿಕರು, ಫ್ರೆಂಡ್ಸು ಯಾರು ಬೇಕಾದ್ರೆ ಕೈ ಬಿಡ್ಬೋದು. ಆದರೆ ಕಲ್ತಿರೋ ವಿದ್ಯೆ ಯಾವತ್ತೂ ಕೈ ಬಿಡೋಂಗಿಲ್ಲ. ಅದೇ ರೀತಿ ನಮಗೂ ಕೂಡ ಇವತ್ತು ನಾವು ಕಲ್ತಿರೋ ವಿದ್ಯೆನೇ ನಮ್ಮ ಕೈ ಹಿಡಿದು ಅನ್ನ ಹಾಕಾಕತ್ತೈತಿ. ಓಕೆ, ಈ ವಿಷಯ ಆಯಿತು. ನೆಕ್ಸ್ಟ್ ನಮ್ಮ ದೇಶದಾಗ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಹೇಳಬೇಕಪ್ಪ ಅಂದ್ರೆ ಡ್ರೈವರ್ಗಳಿಗೆ ಕಿಮ್ಮತ್ತಿಲ್ಲ. ಡ್ರೈವರ್ಗಳಿಗೆ ಹೆಣ್ಣು ಕೊಡಲ್ಲ, ಡ್ರೈವರ್ಗಳಿಗೆ ಕಿಮ್ಮತ್ತಿಲ್ಲ. ಯಾಕೆ ಕಿಮ್ಮತ್ತಿಲ್ಲಪ್ಪ ಅಂದ್ರೆ ಭಾಳ ಜನ ಅದಾರೆ ಡ್ರೈವರ್ಗಳು. ಇವರಿಲ್ಲ ಅಂದ್ರೆ ಇನ್ನೊಬ್ಬ ಸಿಗ್ಬೋದು ಅಂತೇಳಿ ಕಿಸಿಂದ ಅವರಿಗೆ ಏನು ಮಂಡ ಧೈರ್ಯ ಇರ್ತೈತಿ. ಈ ಡ್ರೈವರ್ ಇಲ್ಲಾಂದರೆ ಇನ್ನೊಬ್ಬನ ಹೊಡ್ಕೊಳ್ಕೊಂಡು ತರ್ತೀನಿ ಬಿಡು ಅನ್ನೋದು ಒಂದು ಇರ್ತೈತಿ. ಅದರ ಸಲುವಾಗಿ ಯಾರೂ ಡ್ರೈವರ್ಗಳಿಗೆ ಕಿಮ್ಮತ್ತು ಕೊಡಲ್ಲ, ಡ್ರೈವರ್ಗಳಿಗೆ ಬೆಲೆ ಕೊಡಲ್ಲ. ಯಾವಾಗ ಬೆಲೆ ಕೊಡ್ತಾರಪ್ಪ ಅಂದ್ರೆ ಯಾವ ಡ್ರೈವರು ಸಿಗ್ತಿರಲ್ಲ ನೋಡ್ರಿ, ಯಾರೂ ಬರೋಂಗಿಲ್ಲ ಅನ್ನೋ ಟೈಮ್ದಾಗ ಅವಾಗ ಡ್ರೈವರ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾನೆ. ಆ ಟೈಮ್ದಾಗ ಡ್ರೈವರ್ ಬೇಕೇ ಅನ್ನಿಸ್ತಾನೆ. ಆ ಟೈಮ್ದಾಗ ಡ್ರೈವರ್ಗಳ ಬೆಲೆ ಗೊತ್ತಾಗುತ್ತೆ, ಹೌದಲ್ಲ? ಅದಕ್ಕೆ ಡ್ರೈವರ್ಗಳಂತ ಅಷ್ಟೇ ಅಲ್ಲ, ಯಾವುದೇ ಆಗಲಿ ಅವರಿಗೆ
ಯಾವುದು ಸಿಗದೇ ಇದ್ದಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒಂದು ತರಕಾರಿ ತೊಗೊಳ್ರಿ. ತರಕಾರಿ ಒಳಗೆ ಒಂದು ಉಳ್ಳಾಗಡ್ಡಿ ಆಗಲಿ ಯಾವುದೋ ಒಂದು ಬೆಳೆದಿರ್ತಾರೆ, ಜಾಸ್ತಿ ಮಾರ್ಕೆಟಿಗೆ ಬರಾಕತ್ತಪ್ಪ ಅಂದ್ರೆ ಏನಾಗ್ತೈತಿ, ರೇಟ್ ಕಡಿಮೆ ಆಗ್ತೈತಿ. ಹಂಗೆ ಅದೇ ಏನಾರು ಅದಕ್ಕೆ ಸಿಗದಿಲ್ಲ ಅಂದ್ರೆ, ಯಾವುದೇ ವಸ್ತು ಆಗಲಿ ಏನೇ ಆಗಲಿ ಅದು ನಮಗೆ ಸಿಗಲಿಲ್ಲಪ್ಪ ಅಂದ್ರೆ ಅದ್ರ ಬೆಲೆ ನಮ್ಗೆ ಏನು ಅನ್ನೋದು ಗೊತ್ತಾಗ್ತೈತಿ. ಮನುಷ್ಯನೇ ಆಗಲಿ ಮನಸ್ಸೇ ಆಗಲಿ, ಒಂದು ಏನೋ ಹೇಳಿದ್ನಲ್ಲ, ಅದು ತರಕಾರಿ ಆಗಲಿ, ಈಗ ಡ್ರೈವರ್ ಅಂತ ಹೇಳಿದ್ನಲ್ಲ, ಅದೇ ರೀತಿ ಯಾವುದೇ ಕೆಲಸ ಮಾಡೋ ಮನುಷ್ಯ ಆಗಿರಲಿ, ಅವ ಆ ಟೈಮ್ದಾಗ ಅವ್ರ ಟೈಮ್ದಾಗ ಸಿಗಲಿಲ್ಲಪ್ಪ ಅಂದ್ರೆ ಅವ್ರ ಬೆಲೆ ಏನಂತ ಗೊತ್ತಾಗ್ತೈತಿ. ಅದೇ ರೀತಿ ಇಡೀ ಹೇಳ್ಬೇಕಪ್ಪ ಅಂದ್ರೆ ಇಡೀ ಜಗತ್ತೊಳಗೆ 90% ಬರೀ ಡ್ರೈವರ್ಗಳ ಮೇಲೆ ಈ ಜಗತ್ತು ನಿಂತೈತಿ. ಈ ಮಾತು ಯಾಕೆ ಹೇಳಕತ್ತೀನಪ್ಪ ಅಂದ್ರೆ 90% ಅಂದ್ರೆ ಯಾರಿಗೂ ಗೊತ್ತಿಲ್ಲದ ಡ್ರೈವರ್ಗಳ ಮೇಲೆ ಜಗತ್ತು ನಡೆಯಾಗತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನೀವು ನೋಡ್ತೀರಿ, ರೋಡ್ ಮೇಲೆ ಹೋದ್ರಂತೂ ಕಾಲಿಡಾಗಿ ಜಾಗ ಇರೋದಿಲ್ಲ, ಅಷ್ಟು ಗಾಡಿಗಳು ಓಡಾಡ್ತಿರ್ತಾವೆ. ಆ ಗಾಡಿ ಸುಮ್ಮನೆ ಏನೋ ತನ್ನಿಂದ ತಾನೇ ಹೋಗ್ತಿರಲ್ಲ, ಅದಕ್ಕೊಬ್ಬ ಡ್ರೈವರ್ ಇದ್ದೇ ಇರ್ತಾನಲ್ಲ. ಒಂದು ಬೈಕ್ ಆಗಲಿ, ಒಂದು ಕಾರ್ ಆಗಲಿ, ಒಂದು ಲಾರಿ ಆಗಲಿ, ಒಂದು ಬಸ್ ಆಗಲಿ, ಅದಕ್ಕೆ ಡ್ರೈವರ್ ಇಲ್ಲಾರ್ದೆ ಓಡಂಗಿಲ್ಲ. ಅಷ್ಟು ಜನ ಹಿಂದೆ ಕುತ್ಕೊಂಡು ಹೋಗ್ತಿರ್ತಾರಂದ್ರೆ ತನ್ನಿಂದ ತಾನೇ ಹೋಗಂಗಿಲ್ಲ. ಈಗೆಲ್ಲ ಬಂದಾವೆ, ಆದರೂ ಅದೆಲ್ಲ ನಮ್ಮ ಇಂಡಿಯಾದಾಗ ವರ್ಕೌಟ್ ಆಗಂಗಿಲ್ಲ. ಇಂಡಿಯಾದಾಗ ಅಂತಲ್ಲ, ಎಲ್ಲೂ ವರ್ಕೌಟ್ ಆಗಂಗಿಲ್ಲ. ಎಲ್ಲೋ ಒಂದು ಕಡೆ ಹೈವೇದಾಗ ನಡಿಬೋದು, ಸಿಟಿ ಒಳಗೆ ಅವೆಲ್ಲ ಡ್ರೈವರ್ ಇದ್ರೇ ಮೈತುಂಬ ಕಣ್ಣು ಇಟ್ಕೊಂಡು ಗಾಡಿ ಓಡಿಸಿದ್ರೇ ಎಲ್ಲೋ ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾವೆ. ಹಂಗಂತ ಹೇಳ್ಕೊಂಡು ಡ್ರೈವರ್ ಇಲ್ಲಾರೆ ಕಾರುಗಳು ಭಾಳ ದಿವಸ ನಡೆಯಂಗಿಲ್ಲ. ಹಾಗಾಗಿ ಡ್ರೈವರ್ಗಳು ಬೇಕೇ ಬೇಕು. ಡ್ರೈವರ್ಗಳ ಕಿಮ್ಮತ್ತು ಭಾಳ ಐತಿ, ಅದು ಒಂದಲ್ಲ ಒಂದಿನ ಗೊತ್ತಾಗೇ ಆಗ್ತೈತಿ. ಈ ಎಲ್ಲರಿಗೂ ಡ್ರೈವರ್ಗಳು ಆಗಬೇಕಪ್ಪ ಅಂದ್ರೆ ಮೊದಲು ಅವ್ರು ಕಲ್ತಿರೋ ಗಾಡಿ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಮೊದಲು ಸ್ಟೇರಿಂಗ್ ಹಿಡ್ದಿದ್ದ ಗಾಡಿ ಅಂದರೆ ಟ್ರ್ಯಾಕ್ಟರ್. ಕೆಲವೊಂದಿಷ್ಟು ಜನ ಎಲ್ಲರೂ ಆಲ್ಮೋಸ್ಟ್ ಟ್ರ್ಯಾಕ್ಟರ್ನೇ ಕಲಿತು ಬಂದಿರ್ತಾರೆ. ನಾನು ಫಸ್ಟ್ ಸ್ಟೇರಿಂಗ್ ಹಿಡ್ದಿದ್ದು ಟ್ರ್ಯಾಕ್ಟರ್ ಬರೀ ಗಾಡಿ ನೋಡಿದ್ರನ್ನ ಇದನ್ನು ಕಲಿಬೇಕು, ಇದನ್ನು ಹೊಡಿಬೇಕು ಅನ್ನೋ ಮನಸ್ಸು ಇಷ್ಟ ಭಾಳ ಇತ್ತು ನನಗೆ. ಫಸ್ಟ್ ಸ್ಟೇರಿಂಗ್ ಹಿಡ್ದಿದ್ದು ಟ್ರ್ಯಾಕ್ಟರ್ ಆದ ತಕ್ಷಣ ತ್ರೀ ವೀಲರ್ ಆಟೋ, ಟಮ್ ಏನು ಬರ್ತಾವಲ್ಲ, ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಟಮ್ ಅಂದರೆ ಏನಂತ. ಗೂಡ್ಸ್ ಆಗಲಿ, ಪ್ಯಾಸೆಂಜರ್ ಆಗಲಿ. ಆಮೇಲೆ ಟ್ರ್ಯಾಕ್ಟರ್ ಮುಗಿದ ತಕ್ಷಣ ನಾನು ಹಿಡಿದಿದ್ದು ಟಮ್ ತ್ರೀ ವೀಲರ್ ಸ್ಟೇರಿಂಗ್ ಹಿಡ್ದಿದ್ದು. ಅಲ್ಲಿ ಯಾವಾಗ ನಾನು ಗಾಡಿ ಏರಿದ್ನಿ ಆವಾಗಿನಿಂದ ತ್ರೀ ವೀಲರು, ಫೋರ್ ವೀಲರು, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಕೆಲವೊಂದಿಷ್ಟು ದಿನ ನಾನು ಡ್ರೈವಿಂಗ್ ಬಿಟ್ಟು ಬೇರೆ ಕಡೆ, ಈಗ ಕಂಪ್ನಿ ಆಗಲಿ, ಯಾವುದೋ ಒಂದು ಆಫೀಸ್ ಆಗಲಿ, ಒಟ್ಟು ಏನೋ ಒಂದು ಅಂಗಡಿಗಾಗಲಿ, ಭಾಳ ಅದು ನಮ್ಮ ಜೀವನದ ಕತೆ ಹೇಳ್ಬೇಕಂದ್ರೆ ಭಾಳ ಐತಿ. ಅದು ಒಂದು ಸಪ್ರೇಟಾಗಿ ವ್ಲಾಗ್ ಮಾಡೋಣ, ಜೀವನದ ಬೇರೆ. ಇದು ಬರೀ ಮಾತಾಡತ್ತಿದ್ದು ಡ್ರೈವರ್ ಬಗ್ಗೆ. ಅದಕ್ಕೆ ನಂದು ಕತೆ ಇಷ್ಟ ಐತಿ. ಮತ್ತು ಯಾರು ಫಸ್ಟ್ ಈ ವಿಡಿಯೋ ಡ್ರೈವರ್ಗಳು ನೋಡತ್ತೀರಿ, ಅವರು ಮೊದಲು ಕಲ್ತಿರೋ ಗಾಡಿ ಯಾವುದು ಅಂತ ಹೇಳ್ಕೇಸಿಂದ ಕಮೆಂಟ್ ಹಾಕಿರಿ. ಓಕೆ, ಇಷ್ಟೇ ಇಲ್ಲ, ಇನ್ನೂ ಭಾಳ ಐತಿ ಹೇಳ್ಬೇಕಂದ್ರೆ. ಮತ್ತು ಒಬ್ಬ ಡ್ರೈವರ್ ಗಾಡಿ ಓಡಿಸ್ಬೇಕಪ್ಪ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಅಪಘಾತಗಳಾದಾಗ ಅವಾಗ ಡ್ರೈವರ್ಗಳಿಗೆ ಬೈತಾರೆ. ಯಾಕೆ, ಅದು ಒಂದೊಂದು ಸಾರಿ ಎಷ್ಟೋ ಜೀವಗಳನ್ನು ಉಳಿಸಿರ್ತಾನಲ್ಲ ಆ ಡ್ರೈವರ್, ಅದನ್ನು ಯಾಕೆ ತಲೆಗೆ ಇಟ್ಕೊಳ್ಳೋಂಗಿಲ್ಲ. ಏನೋ ಬೇಕಂತಂತ ಡ್ರೈವರ್ಗಳು ಯಾರೂ ಮಾಡೋಂಗಿಲ್ಲ. ಏನೋ ಅಚಾನಕ್ಕಾಗಿ ಮಿಸ್ ಆಗಿ ಆಗ್ತಾವೆ. ಹಂಗಂತ ಹೇಳ್ಕಿಸಿ ನಾವು ದೇವರಲ್ಲ, ಎಲ್ಲನೂ ಉಳಿಸ್ಬೇಕು, ಎಲ್ಲ ಟೈಮ್ದಾಗೂ ಉಳಿಸ್ಬೇಕಂತೇಳಿ ಅನ್ನೋಕೆ ನಾವು ದೇವರಲ್ಲ. ಯಾವುದೋ ಒಂದು ಅಚಾನಕ್ ಟೈಮ್ ಒಳಗೆ ಆಗಿರ್ತಾವೆ. ಕೆಲವೊಂದಿಷ್ಟು ಕಡೆ ನೋಡಿರ್ತೀರಿ ನೀವು, ಡ್ರೈವರಿಂದನೇ ಎಷ್ಟೋ ಜೀವಗಳು ಉಳಿದಿರ್ತಾವೆ. ಅದಕ್ಕಾಗಿ ಈ ಏನಪ್ಪ ಅಂದ್ರೆ ದೇಶ ಕಾಯೋ ಸೈನಿಕ, ದೇಶಕ್ಕೆ ಅನ್ನ ಹಾಕೋ ರೈತ ಎಷ್ಟು ಇಂಪಾರ್ಟೆಂಟ್, ದೇಶಕ್ಕೆ ಡ್ರೈವರ್ಗಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದರೂ ತಪ್ಪಾಗಲ್ಲ. ಯಾಕಪ್ಪ ಅಂದ್ರೆ ಜಗತ್ತು ನಡೆದಿರೋದು ಡ್ರೈವರ್ಗಳ ಮೇಲೆ. ಈ ರೈತ ಬೆಳೆದಿದ್ದ ಅನ್ನ ಅದು ದೇಶಕ್ಕೆ ಅನ್ನ ಹಾಕ್ತಾನಂತಾರಲ್ಲ, ಆ ಅನ್ನ ಹೊಲದಾಗೆ ಇದ್ದರೆ ಯಾರಿಗೂ ಹಾಕೋಕ್ಕಾಗಂಗಿಲ್ಲ. ಯಾಕಪ್ಪ ಅಂದ್ರೆ ಅದು ಹೊಲ್ದಂದು ಊರಾಗ ಬರಬೇಕಪ್ಪ ಅಂದ್ರೆ ಡ್ರೈವರ್ಗಳು ಬೇಕು. ಅದು ದೇಶ ಕಾಯೋ ರೈತರು, ದೇಶ ಕಾಯೋ ಸೈನಿಕರು ಇಲ್ಲಿಂದ ಬೇರೆ ಕಡೆ ಅವ್ರು ಬಾರ್ಡ್ರಿಗೆ ಹೋಗ್ಬೇಕಪ್ಪ ಅಂದ್ರೆ ಅದಕ್ಕೆ ಡ್ರೈವರ್ ಬೇಕಲ್ಲ. ಹಾಗಾಗಿ ಹಾರ್ಕೊಂಡಂತೂ ಹೋಗೋಕ್ಕಾಗಂಗಿಲ್ಲ. ಹಾರ್ಕೊಂಡು ಹೋಗುವಂಥ ಎಲ್ಲ ಟೆಕ್ನಾಲಜಿ ಬಂದಾವೆ. ಆ ಹಾರ್ಕೊಂಡು ಹೋಗೋಕ್ಕೂ ಡ್ರೈವರ್ ಬೇಕಲ್ಲ. ಅದಕ್ಕೊಂದು ಹೆಸರೈತಿ, ಏನೋ ಅಂತಾರೆ ಅದಕ್ಕೆ, ಪೈಲಟ್ ಅಂತಾರಲ್ಲ. ಅದೇ ರೀತಿ ಪೈಲಟ್ನೂ ಒಬ್ಬ ಡ್ರೈವರೇ, ಆದ್ರೆ ಅವ್ನಿಗೆ ಹೆಸರು ಬೇರೆ ಇರ್ತೈತಿ. ಬಟ್ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಒಬ್ಬ ಡ್ರೈವರ್ ಬೇಕೇ ಬೇಕು. ಅದಕ್ಕಾಗಿ ಡ್ರೈವರ್ ಜಗತ್ತಿಗೆ ಭಾಳ ಇಂಪಾರ್ಟೆಂಟ್. ಡ್ರೈವರ್ ಇಲ್ಲಾಂದ್ರೆ ಏನೂ ನಡೆಯಂಗಿಲ್ಲ, ಇಡೀ ಜಗತ್ತನ್ನು ತಲೆ ಕೆಳಗೆ ಆಗ್ತೈತಿ ಅಂತೇಳಿ ಕಿಸಿಂದ ಯಾವುದೋ ಐರಾವತ ಫಿಲ್ಮ್ ಒಳಗೆ ನಮ್ಮ ದರ್ಶನ್ ಸರ್ ಹೇಳಿದ್ದಾರೆ. ಒಂದು ದಿನ ಯಾರು ಸ್ಟೇರಿಂಗ್ ಹಿಡಿಲಿಲ್ಲ ಅಂದರೆ ಜಗತ್ತು ತಲೆ ಕೆಳಗಾಗಿಬಿಡುತ್ತಂತೆ. ಅದಕ್ಕಾಗಿ ಡ್ರೈವರ್ಗಳು ಭಾಳ ಇಂಪಾರ್ಟೆಂಟ್.
ಮೊದಲ ಎಲ್ಲ ಮೊದಲಿನ ಕಾಲದಾಗೆಲ್ಲ ಭಾಳ ಸ್ಲೋ ಇತ್ತು ಜಗತ್ತು. ಈಗ ಟೆಕ್ನಾಲಜಿ ಭಾಳ ಮುಂದುವರ್ದದ ಅಂತಾರಲ್ಲ, ಜಗತ್ತು ಮುಂದುವರೆದಿದ್ದಕ್ಕೆ ಕಾರಣವೇ ಡ್ರೈವರ್ಗಳು ಹೇಳಿದ್ರು ತಪ್ಪಾಗಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ನಡ್ಕೋತ ಹೋಗ್ಬೇಕಂದ್ರೆ ಒಂದು ಅರ್ಧ ತಾಸರ ಬೇಕಾ, ಒಂದು 20 ನಿಮಿಷರ ಬೇಕು 1 ಕಿಲೋಮೀಟ್ರ್ ನಡ್ಕೋತ ಹೋಗಕ್ಕೆ. ಅದೇ ಗಾಡಿ ಒಳಗೆ ಹೋದ್ರೆ ಎಷ್ಟು ಬೇಕು, 1 ನಿಮಿಷನಾಗ ಹೋಗ್ಬೋದು. ಅದಕ್ಕಾಗಿ ಡ್ರೈವರ್ ಇಲ್ಲಾಂದರೆ ಇಲ್ಲಿಂದ ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ಡ್ರೈವರ್ಗಳು ಭಾಳ ಇಂಪಾರ್ಟೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳೋದು. ಈಗ ಎಷ್ಟು ಜಗತ್ತು ಮುಂದುವರೆದೈತಪ್ಪ ಅಂದ್ರೆ ಈಗೆಲ್ಲ ಗಾಡಿ ಕಲಿಬೇಕಂತ ಎಲ್ಲರಿಗೂ, ಈಗಿನ ಮಕ್ಳಿಗೂ ಇಷ್ಟ ಐತಿ, ಕಲಿತಾರೆ. ಕಲಿತು ಮುಂದೆ ಗಾಡಿ ತೊಗೋಬೇಕು, ನಡೆಸ್ಬೇಕು ಅನ್ನೋದು ಒಂದು ಕಾರಣಕ್ಕೆ ಮಾತ್ರ ತೊಗೋತಾರೆ. ಆದ್ರೆ ನಾವು ಹಿಂದಿನ ಕಾಲದಾಗ ಹಿಂದಿನ ಕಾಲ ಅಂತಲ್ಲ, 1990 ಮೇಲೆ ಹುಟ್ಟಿದ ಮಕ್ಕಳು ನಾವು ಅವಾಗ ಕಲಿಬೇಕು ಇಷ್ಟಪಟ್ಟೆ ಕಲ್ತಿರ್ತೀವಿ. ಅದು ಮನ್ಯಾಗ ಬೈಸ್ಕೊಂಡು ಹೊಡೆಸ್ಕೊಂಡು ಸಾಲಿ ಬಿಟ್ಟು ಎಲ್ಲ ಮಾಡಿ ಕಲ್ತಿರ್ತೀವಿ. ಅದು ಈಗ ಈ ಟೈಮ್ದಾಗ ಉಪಯೋಗ ಬರಾಕತ್ತೈತಿ. ಅದಕ್ಕೆ ಈಗಿನ ಮಂದಿ ಡ್ರೈವರ್ ಆಗ್ಬೇಕಂತೇಳಿ ಯಾರೂ ಬರೋಂಗಿಲ್ಲ. ನಾನು ಡ್ರೈವರೇ ಆಗ್ತೀನಿ ಅಂತೇಳಿ ಕಲಿತು ಯಾರೂ ಬರೋಂಗಿಲ್ಲ. ಏನೋ ಒಂದು ಇಷ್ಟಪಟ್ಟು ಕಲ್ತಿರ್ತಾರೆ. ಮುಂದೊಂದು ದಿನ ಅದೇ ಉಪಯೋಗಕ್ಕೆ ಬರ್ತೈತಿ. ಅದು ನೋಡಿರಿ, ಯಾವುದೇ ಆಗಲಿ, ಇದು ಒಂದೇ ವಿದ್ಯೆ ಅಂತಲ್ಲ, ಯಾವುದೇ ಕಲ್ತ್ರೂ ಅದು ಒಂದಲ್ಲ ಒಂದಿನ ಉಪಯೋಗಕ್ಕೆ ಬಂದೇ ಬರ್ತೈತಿ. ಇತ್ತೀಚೆಗೆ ನೀವು ನೋಡಿರ್ತೀರಿ ಸೋಷಿಯಲ್ ಮೀಡ್ಯಾದಾಗ ಏನಪ್ಪ ಅಂದ್ರೆ ಎಲ್ಲರೂ ಡ್ರೈವರ್ಗಳ ಬಗ್ಗೆ ವಿಡಿಯೋ ಮಾಡ್ತಾರೆ. #ಡ್ರೈವರ್ಸ್ ಡ್ರೈವಿಂಗ್ ಲವರ್ಸ್ ಅಂತೆಲ್ಲ ಏನೇನೋ ಡೈಲಾಗ್ ಹೊಡೆದು ವಿಡಿಯೋ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಮಾಡ್ತಾರೋ, ಮನಸಾರೆ ಮಾಡ್ತಾರೋ ಅಥವಾ ವೈರಲ್ ಆಗಬೇಕು, ಲೈಕ್ ಶೇರ್ ಕಮೆಂಟ್ಗೋಸ್ಕರ ಮಾಡ್ತಾರೋ ಗೊತ್ತಿಲ್ಲ. ಕೆಲವೊಬ್ರು ಮಾಡ್ತಾರೆ, ಅದು ಏನು ನಿಜವಾಗ್ಲೂ ಏನೋ ಗೊತ್ತಿಲ್ಲ. ಅಂಥವ್ರು ಯಾರು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿರಿ. ಮನಸಾರೆ ಮಾಡ್ತಿದ್ರೆ ಮಾಡಿರಿ. ಆದರೆ ಸುಮ್ಮನೆ ಲೈಕ್ ಇದಕ್ಕೆ ಅಂತೇಳಿ ಡ್ರೈವರ್ ಹೆಸರು ತೊಗೊಂಡು ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಡ್ರೈವರ್ಗೊಂದು ವ್ಯಾಲ್ಯೂ ಐತಿ. ಆ ಡ್ರೈವರ್ ಈಗ ಇತ್ತೀಚೆಗಂತೂ ಡ್ರೈವರ್ ಅಂತೇಳಿ ಡ್ರೈವರ್ ಅಂತ ಹೆಸರು ತೊಗೊಂಡ್ರೆ ನಾವು ವೈರಲ್ ಅಂತ ತಿಳ್ಕೊಂಬಿಟ್ಟಾರೆ. ಅದಕ್ಕಾಗಿ ಯಾರು ಡ್ರೈವರ್ ಹೆಸರು ತೊಗೊಂಡು ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸೊಳಗೆ ಡ್ರೈವರ್ ಅನ್ನೋದು ಇತ್ತಪ್ಪ ಅಂದರೆ ವಿಡಿಯೋ ಮಾಡಿರಿ. ಮತ್ತು ಹೇಳ್ತಾರೆ ಡ್ರೈವರ್ಗೆ ಹೆಣ್ಣು ಕೊಟ್ರೆ ಕಣ್ಣು ಕೊಟ್ಟಂಗೆ, ಹಿಂಗೆ ಏನೇನೋ ದೊಡ್ಡ ಡೈಲಾಗ್ ಹೊಡಿತಾರೆ. ಖರೆ ಅವರು ಡ್ರೈವರ್ಗಳು ಮದುವೆ ಆಗ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಹೇಳೋದು ಮಾತ್ರ ಹೇಳ್ತಾರೆ, ದೊಡ್ಡ ಡೈಲಾಗ್ಗಳು. ಅವ್ರ ಡೈಲಾಗ್ ಕರೆ ಇರ್ತಾವೋ ಸುಳ್ಳು ಇರ್ತಾವೋ ಗೊತ್ತಿಲ್ಲ. ಡ್ರೈವರ್ ಅಂದ್ರೆ ಅಷ್ಟು ಸುಲಭ ಅಲ್ಲ. ಡ್ರೈವರ್ ಬಗ್ಗೆ ಒಂದು ಸಪ್ರೇಟಾಗಿ ಡಿಪಾರ್ಟ್ಮೆಂಟೇ ಐತಿ, ಗೊತ್ತಾ? ಪೊಲೀಸು, ಲಾಯರು, ಡಾಕ್ಟರು ಹೆಂಗೆ ಒಂದೊಂದು ಪ್ರೊಫೆಷನಲ್ ಐತಲ್ಲ, ಅದೇ ರೀತಿ ಡ್ರೈವರ್ಗೂ ಒಂದು ಪ್ರೊಫೆಷನಲ್ ಐತಿ. KSRTC ಅದಾವ. ಅದು ಒಂದು ಡ್ರೈವರ್ನ, ಅವರೊಬ್ಬರು ಡ್ರೈವರಲ್ಲ, ಅದಕ್ಕೊಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಐತಿ. ಹಾಗಾಗಿ ಆದರೆ ಪ್ರೈವೇಟ್ ಡ್ರೈವರ್ಗಳಿಗೆ ಕಿಮ್ಮತ್ತಿಲ್ಲ. KSRTC ಡ್ರೈವರ್ಗಳಿಗೆ ಅದು ಗೌರ್ಮೆಂಟ್ ಜಾಬ್ ಅಂತಾರೆ. ಖರೆ ಅವ್ರಿಗಾರ ಎಲ್ಲಿ ಕಿಮ್ಮತ್ತೈತಿ? ಅವ್ರಿಗೂ ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಇನ್ನೊಂದು ಮಾತು ಹೇಳಬೇಕಪ್ಪ ಅಂದ್ರೆ, ಈ ಡ್ರೈವರ್ಗಳ ಜೀವನ ನೀರಿನ ಮೇಲೆ ಗುಳ್ಳಿದ್ದಂಗೆ ಅಂತ ಹೇಳ್ತಾರೆ. ಅದನ್ನು ನಾನು ಒಪ್ಕೊಳ್ಳಲ್ಲ. ಯಾಕಪ್ಪ ಅಂದ್ರೆ ನೀವು ಹೇಳ್ತೀರಿ ಡ್ರೈವರ್ಗಳು ರೋಡ್ ಮೇಲೆ ಸಾಯ್ತಾವ, ಅವ್ರದ್ದೇನು ಜೀವನ ಏನೇನೇನೇನು ಗ್ಯಾರಂಟಿ ಇರೋಂಗಿಲ್ಲ, ಇವತ್ತು ಸಾಯ್ಬೋದು, ನಾಳೆ ಸಾಯ್ಬೋದು. ಹಂಗಂತೇಳಿ ಮನ್ಯಾಗ ಕುಂತವ್ರೇನ 1000 ವರ್ಷಕ್ಕೆ ಗುಟ ಹೊಡ್ಕೊಂಡು ಇಲ್ಲೇ ಇರ್ತಾರನ? ಯಾರಾದ್ರಾಗಲಿ, ಡ್ರೈವರ್ ಆಗಲಿ, ಲಾಯರ್ ಆಗಲಿ, ಡಾಕ್ಟರ್ ಆಗಲಿ, ಪೊಲೀಸ್ ಆಗಲಿ, ಒಂದಿನ ಇರೋದು 100 ವರ್ಷ ಆಯಸ್ಸು. ಅದ್ರಾಗ 100 ವರ್ಷ ಬದುಕೋ ಮಂದಿ ಇಲ್ಲೀಗ 40-50 ಆಯ್ತಿಲ್ಲೋ ಗೋವಿಂದ, ಮೈ ತುಂಬ ಜಡ್ಡು ಹಚ್ಕೊಂಡು ಕಲಾಸ ಹೋಗಿಬಿಡ್ತಾರೆ. ಅದೇ ರೀತಿ ಡ್ರೈವರ್ಗಳದ್ದು ಒಂದು ಜೀವನ. ಅವ್ರ ಅದೃಷ್ಟ, ಅವ್ರ ಹಣೆ ಬರ, ಅವ್ರ ಆಯಸ್ಸು ಇತ್ತಪ್ಪ ಅಂದ್ರೆ ಅವರೂ 100 ವರ್ಷ ಬದುಕ್ಬೋದು. ಹಾಗಾಗಿ ಯಾರಾದ್ರೂ 100 ವರ್ಷ ಬದುಕಂಗಿಲ್ಲ ಬಿಡ್ರಿ. ಈಗ ಹಂಗಂತೇಳಿ ಮನ್ಯಾಗ ಕುಂತವ್ರು, ನೀವು ಮನ್ಯಾಗ ಕೂತ್ರೂ 1000 ವರ್ಷ ಬದುಕ್ತೀನಿ ಅನ್ನೋ ಗ್ಯಾರಂಟಿನೂ ಇಲ್ಲ. ಹಾಗಾಗಿ ಡ್ರೈವರ್ಗಳಿಗೆ ಗ್ಯಾರಂಟಿ ಇಲ್ಲ ಅಂತೇಳಿ ಯಾವತ್ತೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಡ್ರೈವರ್ಗಳು ಈಗಲೂ ಡ್ರೈವರ್ಗಳು 60-70 ವಯಸ್ಸಾದ ಅಂಕಲ್ಗಳು ಈಗಲೂ ಗಾಡಿ ಓಡಿಸಾತಾರ. ಗೊತ್ತೈತೆ ನಮ್ಗೆ. ನೋಡಿರೇನು ಪ್ರಪಂಚ, ನೀವು ಹೊರಗೆ ಬಂದು ನೋಡಿರಿ, ಡ್ರೈವರ್ಗಳ ಬಗ್ಗೆ ಗೊತ್ತಾಗ್ತೈತಿ. 60-70 ವರ್ಷಗಟ್ಟಲೆ ಡ್ರೈವಿಂಗ್ ಮಾಡ್ಕೊಂಡು ಬಂದವರು ಅದಾರ ಇನ್ನೂ ಫೀಲ್ಡ್ ಒಳಗೆ.
ಮತ್ತು ಕೆ ಎಸ್ ಆರ್ ಟಿ ಸಿ ಒಳಗೆ ಡ್ರೈವರ್ಗಳೇನು ನಡುವೆ ಹೋಗಿಬಿಡ್ತಾರೇನು, ಅವ್ರಿಗೂ ರಿಟೈರ್ಮೆಂಟ್ ಆಗಿ ಮನ್ಯಾಗ ಮತ್ತು ಹೊರಗೆ ಪ್ರೈವೇಟ್ ಗಾಡಿಗಳು ಓಡಿಸಿ 60, 70, 80 ವರ್ಷವರೆಗೂ ಗಾಡಿ ಓಡಿಸೋ ಮಂದಿ ಅದಾರ ಇನ್ನೂವರೆಗೂ. ಡ್ರೈವರ್ಗಳು ಯಾವತ್ತೂ ಗ್ಯಾರಂಟಿ ಇಲ್ಲ, ನೀರಿನ ಮೇಲೆ ಗುಳ್ಳಿ ಅಂತೇಳಿ ಕಿಸಿಂದ ಯಾವತ್ತೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದೃಷ್ಟ ಹಣೆ ಬರೋದು, ದೇವ್ರ ಎಷ್ಟು ಬರ್ದಿರ್ತಾನೆ ಅಷ್ಟೇ ಬದುಕಬೇಕು. ಡ್ರೈವರ್ಗಳು ಅಷ್ಟೇ ಅಲ್ಲ, ಎಲ್ಲರೂ ಅಷ್ಟೇ. ಮನ್ಯಾಗ ಕುಂತ್ರನ ಹಾರ್ಟ್ ಅಟ್ಯಾಕ್ ಆಗಿ ಹೊಂಟಾರ. ಈಗ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ನೋಡಿರಿ, ಇವತ್ತು ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದ್ರೆ 29 ಅಕ್ಟೋಬರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡವ್ರ ದಿನ. ಇವತ್ತೇ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದು. ಅವರು ಡ್ರೈವರ್ ಆಗಿದ್ರಾ? ಅವರು ಹೋದ್ರಲ್ಲ, ಅವರು ಡ್ರೈವರ್ ಆಗಿರಲಿಲ್ಲ. ಎಂಥ ಹೆಸರು ಮಾಡಿದ್ದು ಇಡೀ ಕರ್ನಾಟಕ ಅಲ್ಲ, ಬರೀ ದೇಶಕ್ಕೇ ಹೆಸರು ತಂದಂಥವ್ರು ಅವರು. ಅಂಥವ್ರೇ ಹೋದರು. ಮತ್ತು ಮೊನ್ನೆ ತಾಳಿಕೋಟೆ ರಾಜು ಅವರು ಹೋದರು. ಎಂತೆಂಥ ಆ್ಯಕ್ಟರ್ಸ್ ಅವರು, ಅವರೇ ಹೋಗಿದ್ದಾರೆ. ಇನ್ನು ನಮ್ಮದೇನು ಮನ್ಯಾಗ ಕುಂತಲ್ಲೇ ಬರೀ ಹಾರ್ಟ್ ಅಟ್ಯಾಕ್ ಆಗಿ ಹೊಂಟಿದ್ದಾರೆ. ಇನ್ನು ಗಾಡಿಗಳ ಮ್ಯಾಗ ಎಲ್ಲ ಹಣೆ ಬರ ರೀ. ಅದಕ್ಕೇನು ಮನ್ಯಾಗ ಕುಂತ್ರನ ಉಳಿತೀವಿ, ಗಾಡಿ ಮ್ಯಾಗ ಹೋದ್ರೆ ಸಾಯ್ತೀವಿ ಅಂತೇಳಿ ಏನಿಲ್ಲ. ಹಣೆ ಬರ್ದಾಗ ಏನಿರ್ತದೆ ಅದು ಆಗೋದು, ಅದು ತಪ್ಪಂಗಿಲ್ಲ. ಅದು ಮನ್ಯಾಗಾರ ಕುಂದ್ರೂ ಏರೋಪ್ಲೇನ್ದಾಗಾರ ಅಡ್ಡಾಡು. ಅದಕ್ಕೆ ಆಯಸ್ಸಿಟ್ಟಿರ್ತೈತೆ ಅಟ್ಟು ಬದುಕೋದು. ನಿಮ್ಮ ಟೈಮ್ ಸರಿ ಇತ್ತಪ್ಪ ಅಂದ್ರೆ ಏನೇ ಆದರೂ ನಿನ್ನ ಜೀವ ಏನೂ ಆಗಂಗಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡಿ ನಾ ಇದೆ ಇನ್ಸ್ಟಾಗ್ರಾಮ್ ಒಳಗೆ. ಒಬ್ಬವ ಏನೋ ಬಸ್ ಹೋಗುವ ಟೈಮ್ದಾಗ ಬಸ್ಸಿನ ಗಾಲಿ ಕೆಳಗೆ ಅವ ಬೀಳ್ತಾನೆ. ಆದರೂ ಸಾಯಂಗಿಲ್ಲವ. ಯಾಕೆ? ಅವನ ಅದೃಷ್ಟ, ಅವ್ನ ಟೈಮ್ ಸರಿ ಇತ್ತು, ಅವ್ನ ಹಣೆ ಬರ ಏನೋ ಇತ್ತು, ಬೇರೆ ಆಯಸ್ಸಿತ್ತು ಅವಂದು. ಅದು ಗಾಡಿ ಸಾಯ್ಬೋದಾಗಿತ್ತಲ್ಲ. ಅವ ಗಾಲಿ ಬಟ್ಟೆ ಹೋಗಿ ಬೀಳತ್ತಾನ, ಬಿದ್ರೂ ಸತ್ತಿಲ್ಲವ. ಅಂದ್ರೆ ನೀವು ತಿಳ್ಕೊಂಬೇಡ್ರಿ, ಅವನ ಆಯಸ್ಸು ಗಟ್ಟಿ ಐತಿ. ಅದಕ್ಕೆ ಯಾವುದೇ ರೀತಿ ಕೊನೆಯದಾಗಿ ಹೇಳ್ಬೇಕಪ್ಪ ಅಂದ್ರೆ ಡ್ರೈವರ್ ಆಗೋಕ್ಕೆ ಪುಣ್ಯ ಮಾಡಿರ್ಬೇಕು, ಅದೃಷ್ಟ ಮಾಡಿರ್ಬೇಕು. ಡ್ರೈವರ್ ಅದೃಷ್ಟ ಮಾಡಿದವ್ರು, ಪುಣ್ಯ ಮಾಡಿದವ್ರು ಮಾತ್ರ ಡ್ರೈವರ್ ಫೀಲ್ಡಿಗೆ ಬರ್ತಾರೆ. ಅದಕ್ಕಾಗಿ ಮತ್ತು ಕೊನೆಯದಾಗಿ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಎಲ್ಲ ಡ್ರೈವರ್ ಅಣ್ಣಗಳಿಗೆ, ಅಣ್ಣ ತಮ್ಮದವ್ರಿಗೆ ಏನು ಹೇಳ್ಬೇಕಪ್ಪ ಅಂದ್ರೆ, ದಯವಿಟ್ಟು ಗಾಡಿನ ನಿಧಾನಕ್ಕೆ ಓಡಿಸ್ರಿ. ಎಷ್ಟೇ ನಾವು ನಿಧಾನಕ್ಕಿದ್ರೂ ಟೈಮ್ ಹೆಂಗಿದ್ರೆ ಏನೋ ಹೇಳಕ್ಕೆ ಬರೋದಿಲ್ಲ. ಆದರೂ ನಿಮ್ಮ ಇದ್ರೊಳಗೆ ನೀವು ಇರ್ರಿ. ದಯವಿಟ್ಟು ಎಲ್ಲ ಡ್ರೈವರ್ಗಳು ಕರೆಕ್ಟಾಗಿ ಯಾವುದೇ ರೀತಿ ಕುಡಿದು ವಾಹನ ಚಲಾಯಿಸೋಕೆ ಹೋಗಬೇಡ್ರಿ, ಗಾಡಿ ಓಡ್ಸೋಕೆ ಹೋಗಬೇಡ್ರಿ. ಬೈಕ್ ಸವಾರ ನೋಡ್ತಿರ್ತೀವಿ ಇತ್ತೀಚೆಗೆ ಎಲ್ಲ ಸೀಸನ್ ಸ್ಟಾರ್ಟ್ ಆಯಿತು, ಕಬ್ಬಿನ ಸೀಸನ್. ಟ್ರೇಲರ್ಗಳು ಎಲ್ಲ ಗಾಡಿಗಳು ರೋಡ್ ಪಕ್ಕಕ್ಕೆ ನಿಲ್ಸಿರ್ತಾರೆ. ಬೈಕ್ ಸವಾರರು ದಯವಿಟ್ಟು ಹೆಲ್ಮೆಟ್ ಧರಿಸ್ಕೊಂಡು ಗಾಡಿ ಓಡಿಸ್ಬೇಕು. ಹೇಳಕ್ಕೆ ಬರೋಲ್ಲ, ಟೈಮ್ ಎಂತೆಂಥವು ಇರ್ತಾವೆ. ನಮ್ಮ ಮನೆಯಾಗೆ ಆಗಿದಾವೆ ಎಷ್ಟೋ. ಹೆಲ್ಮೆಟ್ ಇಲ್ಲಾರ್ದಕ್ಕನ ಜೀವ ಹೋಗಿರೋದು ರಗಡದಾವ. ಟ್ರಾಫಿಕ್ ರೂಲ್ಸೂ ನಮ್ಮ ಸಲುವಾಗಿ ಮಾಡಿದಾರೆ, ಅದೇನು ಕೆಟ್ಟದ್ದಂತಲ್ಲ. ದಯವಿಟ್ಟು ಹೆಲ್ಮೆಟ್ ಧರಿಸ್ಕೊಂಡು ಬೈಕ್ನ ಓಡಿಸ್ರಿ ಅಂತ ಹೇಳ್ತೀನಿ. ಮತ್ತು ಏನಿಲ್ಲ, ಡ್ರೈವರ್ಗಳ ಬಗ್ಗೆ ಇಷ್ಟು ಏನೋ ಬೆಲೆ ಇದ್ದರೆ ಸಾಕು. ಅದು ಇನ್ನೂ ಡ್ರೈವರ್ಗಳ ಬೆಲೆ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ ಟೈಮ್ ಹೆಂಗೆ ಬರ್ತೈತಿ. ಒಂದು ಪೊಲೀಸಿಗಿರೋ ಕಿಮ್ಮತ್ತು, ಒಂದು ಲಾಯರಿಗಿರೋ ಕಿಮ್ಮತ್ತು, ಒಂದು ಡಾಕ್ಟರ್ಸ್ಗಳು ಇರೋ ಕಿಮ್ಮತ್ತು ಡ್ರೈವರ್ಗೆ ಇಲ್ಲ. ಅದು ಯಾವಾಗ ಬರುತ್ತಾ ದೇವ್ರಿಗೆ ಬಿಟ್ಟಿದ್ದು. ನಾವು ಮಾಡೋ ಕಾಯಕನ ನಾವು ಮಾಡ್ತಾ ಇರೋನು, ಮಿಕ್ಕಿದ್ದು ದೇವ್ರಿಗೆ ಬಿಡೋಣ. ಓಕೆ, ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ದರೆ ಎಲ್ಲರೂ ಏನು ಅನ್ಸುತ್ತಂತ ಕಮೆಂಟ್ ಮಾಡಿಕೊಂಡು, ನಿಮ್ಗೆ ಗೊತ್ತಿರೋರಿಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಂಡು, ದಯವಿಟ್ಟು ಲೈಕ್ ಮಾಡಿಕೊಂಡು, ನೆಕ್ಸ್ಟ್ ನಾವು ಒಳ್ಳೆ ಕಂಟೆಂಟ್ ಹಾಕ್ತಿರ್ತೀವಿ, ನೋಡ್ತಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.